ಆರ್ಎಸ್ಎಸ್ಗೆ ಡಿಕೆ ಶಿವಕುಮಾರ್ ಡಿಚ್ಚಿ 10,000 ಭಾರತ್ ಜೋಡೋ ಸಂಘ 1,000 ಕೋಟಿ ಯಾರಪ್ಪನ ದುಡ್ಡು ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9636376663. ವೀಕ್ಷಕರೇ, ಡಿಕೆ ಶಿವಕುಮಾರ್ ಸಿಎಂ ಆದರು, ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಅದಾದ ನಂತರ ಮೊದಲ ಸಚಿವ ಸಂಪುಟ ಸಭೆಯನ್ನೂ ನಡೆಸಿದ್ರು. ಮೊದಲ ಸುದ್ದಿಗೋಷ್ಠಿಯಲ್ಲಿ ರಾಜ್ಯದಾದ್ಯಂತ ಇರುವಂತಹ ವಿದ್ಯಾರ್ಥಿಗಳಿಗೆ ಬಸ್ ಫ್ರೀ ಅಂತ ಘೋಷಣೆ ಮಾಡಿದ್ರು. ಘೋಷಣೆ ಮಾಡಿ ರಾಜ್ಯದಾದ್ಯಂತ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಭಾರತ್ ಜೋಡೋ ಸಂಘ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ರು. ಇದು ನನ್ನ ಕನಸು. ರಾಜ್ಯದಾದ್ಯಂತ 10,000 ಭಾರತ್ ಜೋಡೋ ಸಂಘ ಸ್ಥಾಪನೆ ಮಾಡ್ತೀವಿ, ಪ್ರತಿ ಸಂಘಕ್ಕೆ 10 ಲಕ್ಷ ರೂಪಾಯಿಯನ್ನ ಕೊಡ್ತೀವಿ ಅಂತ ಹೇಳಿದ್ರು ಡಿಕೆ ಶಿವಕುಮಾರ್. ಈಗ ಪ್ರಶ್ನೆ ಇದೆ. ಏನಪ್ಪಾ ಪ್ರಶ್ನೆ ಅಂತ ಹೇಳಿದ್ರೆ, ಈಗಾಗಲೇ ಕೊಟ್ಟಿರುವಂತಹ 5 ಗ್ಯಾರಂಟಿಗಳಿಂದ ರಾಜ್ಯದ ಬೊಕ್ಕಸ ಖಾಲಿಯಾಗಿದೆ, ಆರ್ಥಿಕವಾಗಿ ಸಂಕಷ್ಟದಲ್ಲಿದೆ ಕರ್ನಾಟಕ ಸರ್ಕಾರ. ಅನುದಾನ ಕೊಡಿ ಸ್ವಾಮಿ ಅಂತ ಹೇಳಿ ಶಾಸಕರು ದೊಂಬಾಲ್ ಬಿದ್ದಿದ್ದಾರೆ. ಅಭಿವೃದ್ಧಿಗೆ ಅನುದಾನ ಇಲ್ಲ ಅನ್ನುವಂತ ಈ ಎಲ್ಲಾ ಆರೋಪಗಳ ನಡುವೆ ಬರೋಬ್ಬರಿ 1,000 ಕೋಟಿ ಸಂಘ ಸ್ಥಾಪನೆಗೆ ಅವಶ್ಯಕತೆ ಇತ್ತ? ಈ ಪ್ರಶ್ನೆ. ಹೇಗೆ 1,000 ಕೋಟಿ ಅಂತ ಹೇಳಿದ್ರೆ, 10,000 ಸಂಘಗಳನ್ನ ಸ್ಥಾಪನೆ ಮಾಡೋದು ಡಿಕೆ ಶಿವಕುಮಾರ್ ಅವರ ಕನಸು. ಪ್ರತಿ ಸಂಘಕ್ಕೆ 10 ಲಕ್ಷ ರೂಪಾಯಿ, 10,000 ಇಂಟು 10 ಲಕ್ಷ ರೂಪಾಯಿ ಅಂತ ಹಾಕಿದ್ರೆ 1,000 ಕೋಟಿ ಜನಸಾಮಾನ್ಯರ ದುಡ್ಡನ್ನ ಪಕ್ಷ ಸಂಘಟನೆಗಾಗಿ ಡಿಕೆ ಶಿವಕುಮಾರ್ ಅವರು ಬಳಸ್ಕೋತಾ ಇದ್ದಾರೆ. ಇದು ತಪ್ಪು. ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡಬಾರ್ದಾ? ಮುಖ್ಯಮಂತ್ರಿಯಾಗಿ ಮಾಡಬಹುದು. ಕಾಂಗ್ರೆಸ್ ಪಕ್ಷದ ಸಂಘಟನೆ, ಸಭೆ ಸಮಾರಂಭ ಅದು ಕಾಂಗ್ರೆಸ್ ನಾಯಕರ ವ್ಯಾಪ್ತಿಯಲ್ಲಿರಬೇಕು, ಕಾಂಗ್ರೆಸ್ ನಾಯಕರ ಫಂಡ್ ಅಲ್ಲಿ ಇರಬೇಕು. ಆದ್ರೆ ಜನಸಾಮಾನ್ಯರ ತೆರಿಗೆ ಹಣವನ್ನ ಬಳಸಿಕೊಂಡು ಕಾಂಗ್ರೆಸ್ ಪಕ್ಷದ ಪಕ್ಷ ಸಂಘಟನೆ ಮಾಡೋದು ಎಷ್ಟು ಸರಿ? 100 ಅಲ್ಲ, 200 ಅಲ್ಲ, 300 ಅಲ್ಲ, ಬರೋಬ್ಬರಿ 1,000 ಕೋಟಿ ಪಕ್ಷ ಸಂಘಟನೆಗಾಗಿ ಬಳಕೆ ಮಾಡೋದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎದ್ದಿದೆ. ಯಾಕೆ ಬೇಕಿತ್ತು? ಯಾರು ಕೇಳಿದ್ರು ನಿಮ್ಮನ್ನ? ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂಘ ಸ್ಥಾಪನೆ ಮಾಡುವಂತ ಅವಶ್ಯಕತೆ ಏನಿದೆ? ಏನ್ ಅನಿವಾರ್ಯತೆ ಇದೆ? ಅದೇ 10 ಲಕ್ಷ ರೂಪಾಯಿಯನ್ನ ಅದೇ ಗ್ರಾಮ ಪಂಚಾಯಿತಿಗೆ ಕೊಟ್ರೆ ಅಲ್ಲಿ ಒಂದಿಷ್ಟು ರಸ್ತೆ ಕೆಲಸ ಆದ್ರೂ ಆಗುತ್ತೆ. ಈಗಲೂ ಕೂಡ ಅದೆಷ್ಟೋ ಗ್ರಾಮ ಪಂಚಾಯಿತಿಗಳಲ್ಲಿ ಕಟ್ಟಡ ಸರಿ ಇಲ್ಲ, ಕುಳಿತುಕೊಳ್ಳೋಕೆ ಚೇರ್ ಸರಿ ಇಲ್ಲ, ಚರಂಡಿ ವ್ಯವಸ್ಥೆ ಸರಿ ಇಲ್ಲ. ಈಗಿರುವಂತ ಪರಿಸ್ಥಿತಿಯಲ್ಲಿ ಅದನ್ನ ಸರಿ ಮಾಡದೆ ಅದನ್ನ ಬಿಟ್ಟು ಸಂಘ ಸ್ಥಾಪನೆ ಮಾಡಿ ಯಾರನ್ನು ಉದ್ಧಾರ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ? ನಿಮ್ಮ ಪಕ್ಷದ ಕೆಲಸವನ್ನ ನೀವು ಮಾಡ್ಕೊಳ್ಳಿ ಸ್ವಾಮಿ. ಅದಕ್ಕೆ ಜನರ ದುಡ್ಡ್ಯಾಕೆ? ಬರೋಬ್ಬರಿ 1,000 ಕೋಟಿ ಅಂತ ಹೇಳಿದ್ರೆ ಈ 1,000 ಕೋಟಿಯಿಂದ ಅದೆಷ್ಟೋ ಬಡ ಜನರ ಹೊಟ್ಟೆ ತುಂಬುತ್ತೆ, ಅದೆಷ್ಟೋ ವರ್ಷಗಳಿಂದ ಮೂಲೆಗೆ ಬಿದ್ದಿರುವಂತ ಕೆಲಸ ಕಾರ್ಯಗಳಾಗುತ್ತೆ, ಅದೆಷ್ಟೋ ರಸ್ತೆಗಳು ಸರಿ ಹೋಗ್ಬಿಡುತ್ತೆ, ಅದೆಷ್ಟೋ ಒಳಚರಂಡಿ ವ್ಯವಸ್ಥೆ ಸರಿ ಹೋಗ್ಬಿಡುತ್ತೆ. ಇದನ್ನೆಲ್ಲವೂ ಬಿಟ್ಟು ಕೇವಲ ಒಂದು ಸಂಘ ಸ್ಥಾಪನೆಗೆ ಇದರ ಉದ್ದೇಶ ಏನು? ಹಾಗಾದ್ರೆ ಈ ಸಂಘ ಸ್ಥಾಪನೆಯ ಉದ್ದೇಶ ಏನು? ಈ ಸಂಘ ಸ್ಥಾಪನೆಯಿಂದ ರಾಜ್ಯಕ್ಕೆ ಆಗುವಂತ ಅನುಕೂಲ ಏನು? 0.00% ಆದ್ರೂ ರಾಜ್ಯಕ್ಕೆ ಈ ಸಂಘದಿಂದ ಅನುಕೂಲ ಇದೆ ಅಂತ ಹೇಳಿದ್ರೆ ಒಪ್ಕೊಳ್ಬಹುದಾಗಿತ್ತು. ಬಟ್ ಈ ಸಂಘ ಸ್ಥಾಪನೆಯಿಂದ ರಾಜ್ಯಕ್ಕೆ ಏನಾದ್ರೂ ಅನುಕೂಲ ಇದೆಯಾ? ಇದರ ಬದಲಿಗೆ ಈ ಸಂಘ ಸ್ಥಾಪನೆಯಿಂದ ಯಾರಿಗಾದ್ರೂ ಅನುಕೂಲ ಇದೆ ಅಂತ ಹೇಳಿದ್ರೆ ಅದು ಡಿಕೆ ಶಿವಕುಮಾರ್ ಅವ್ರಿಗೆ. ಯಾಕೆ ಅಂತ ಹೇಳಿದ್ರೆ ಮುಂದೆ 2028ಕ್ಕೆ ರಾಜ್ಯ ವಿಧಾನಸಭಾ ಚುನಾವಣೆ ಬರುತ್ತೆ. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಅಂತ ಹೇಳಿದ್ರೆ RSS ರೀತಿಯಲ್ಲಿ ಸಂಘಟನೆ ಮಾಡಬೇಕಾಗಿದೆ. ಈಗ RSS ಮಾಡೆಲ್ ಅನ್ನ ಕಾಂಗ್ರೆಸ್ ಅಳವಡಿಸಿಕೊಂಡು ಭಾರತ್ ಜೋಡೋ ಸಂಘ ಸ್ಥಾಪನೆ ಮಾಡಿ ಪಕ್ಷ ಸಂಘಟನೆಗೆ ಮುಂದಾಗಿದೆ. ಇದೆಷ್ಟು ಸರಿ? ನೀವು ಕೂಡ ಪ್ರಶ್ನೆ ಮಾಡಬೇಕು, ನಾವು ಕೂಡ ಪ್ರಶ್ನೆ ಮಾಡಬೇಕಾಗಿದೆ. ಸರ್ಕಾರ ಇದೆ ಅನ್ನುವ ಕಾರಣಕ್ಕೆ ಅವ್ರು ಮಾಡಿದ್ದೆಲ್ಲವನ್ನೂ ಒಪ್ಕೊಂಡು ಹೋಗೋದು ಪ್ರಜ್ಞಾವಂತ ಜನರ ನಡವಳಿಕೆ ಆಗಲ್ಲ. ಸೊ ನೀವು ಕೂಡ ಪ್ರಶ್ನೆ ಮಾಡಿ. ಈ ರೀತಿಯಾಗಿ ಮಾಡೋದು ತಪ್ಪು. ಇದು ನನ್ನ ಅಭಿಪ್ರಾಯ. ಜನರ ದುಡ್ಡನ್ನ
ಜನಸಾಮಾನ್ಯರ ತೆರಿಗೆ ದುಡ್ಡನ್ನ ಜನಸಾಮಾನ್ಯರ ಅಭಿವೃದ್ಧಿಗಾಗಿ, ಜನಸಾಮಾನ್ಯರ ಏಳಿಗೆಗಾಗಿ ಬಳಸ್ಕೋಬೇಕೇ ಹೊರತು ಯಾವುದೋ ಒಂದು ಪಕ್ಷಕ್ಕೆ ಅನುಕೂಲ ಆಗ್ಲಿ, ಮತ್ತೊಮ್ಮೆ ಆ ಪಕ್ಷ ಅಧಿಕಾರಕ್ಕೆ ಬರಲಿ ಅಂತ ಬಳಸ್ಕೊಳ್ಳೋದು 100% ತಪ್ಪು. ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.